ನಮಸ್ಕಾರ ವೀಕ್ಷಕರೇ. ಭಾರತದ ರಾಜಕೀಯದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ನಡೀತಾ ಇದೆ. ಟಿಎಂಸಿಯಿಂದ ಶುರುವಾದ ಈ ರೆಬೆಲ್ ಯಾತ್ರೆ ಈಗ ಒಂದೊಂದೇ ಪಕ್ಷಗಳನ್ನ ಸುತ್ತಿ ಕಾಂಗ್ರೆಸ್ ಬುಡಕ್ಕೂ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾರೇನೇ ಮಾಡ್ಲಿ, ಅದೇನೇ ಆಗ್ಲಿ, 2/3 ಮೆಜಾರಿಟಿ ಸಿಗೋ ತನಕ ಇದು ನಿಲ್ಲೋದಿಲ್ಲ ಅನ್ನೋ ಹಾಗೆ ಸೂತ್ರಧಾರ ಆಡಿಸಿದಂತೆ ಪಾತ್ರಧಾರಿಗಳು ತಮ್ಮ ತಮ್ಮ ಹೈಕಮಾಂಡ್ಗೆ ಶಾಕ್ ಕೊಡ್ತಾ ಇದ್ದಾರೆ. ಪ್ರಸ್ತುತ ಬಂದಿರೋ ಹೊಸ ಅಪ್ಡೇಟ್ಗಳು ಯಾವುದು ಹಾಗೂ ಅದರ ಪ್ರಕಾರ NDA ಬಲ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದನ್ನ ತಿಳಿಸ್ತೀವಿ. ಹಾಗೆ ಈ ರೀತಿ ಆಪರೇಷನ್ ಮಾಡ್ತಾ ಇರೋದರ ಬಗ್ಗೆ ಸಾಕಷ್ಟು ನೆಗೆಟಿವ್ ಕ್ರಿಯೇಟ್ ಆಗ್ತಾ ಇದೆ. ವಾಮ ಮಾರ್ಗದಲ್ಲಿ ಬಿಜೆಪಿ ಹಠವನ್ನ ಸಾಧಿಸುವುದಕ್ಕೆ ಹೊರಟಿದೆ ಅನ್ನೋ ಹೇಳಿಕೆಗಳು ಕೂಡ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ತಪ್ಪು ಕೆಲಸ, ಹೀಗೆ ಆದ್ರೆ ಮುಂದೇನು, ಈ ರೀತಿ ಹಲವು ವಿಚಾರಗಳ ಬಗ್ಗೆ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಷ್ಟ್ರ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನೋ ಹಾಗೆ ಈಗ ರೆಬೆಲ್ ಪರ್ವದಲ್ಲಿ ಹೊಸ ಸದಸ್ಯರ ಸೇರ್ಪಡೆಯಾಗ್ತಾ ಇದೆ. ಯಾವುದೋ ಮೋಡ್ ನಲ್ಲಿದ್ದ ದೇಶವನ್ನ ಈಗ ಕಂಪ್ಲೀಟ್ ಆಗಿ 2/3 ಮೆಜಾರಿಟಿ ಮೋಡ್ಗೆ ತಂದು ನಿಲ್ಲಿಸುವಲ್ಲಿ ಅಮಿತ್ ಶಾ ಯಶಸ್ವಿಯಾಗಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸಡನ್ ಆಗಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಬೂಮ್ ಆಗಿದ್ದು, ಒಂದೇ ದಿನ ಎಲ್ಲಾ ಕಡೆ ಸದ್ದು ಮಾಡಿ ಸೈಲೆಂಟ್ ಆಗಿದ್ದು, ಪ್ರೊಟೆಸ್ಟ್ ಮೂಲಕ ಗಮನ ಸೆಳೆಯೋದಕ್ಕೆ ನೋಡಿದ್ದು, ಅದೇ ಹೊತ್ತಲ್ಲಿ ಎಲ್ಲರನ್ನ ಬಡಿದು ಬೆಂಡೆತ್ತಿ ಮೂಲೆಗೆ ಕೂರಿಸೋ ರೀತಿಯ ಆಪರೇಷನ್ ರಾಷ್ಟ್ರ ರಾಜಕೀಯದಲ್ಲಿ ಇನ್ನೇನೆಲ್ಲ ಆಗಲಿದೆ ಅನ್ನೋ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕೆಲವೇ ದಿನಗಳ ಅಂತರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾಯಕರ ವಲಸೆ ಅಂದಾಗ ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಮಾಡಿಕೊಳ್ಳೋ ಕೆಲಸ ಮುಂದಿನ ದಿನಗಳಲ್ಲಿ ವಿಪಕ್ಷಗಳ ಕಡೆಯಿಂದ ಖಂಡಿತ ಆಗತ್ತೆ. ಆದ್ರೆ ಅದಕ್ಕೆ ಗ್ಯಾಪ್ ಅನ್ನು ಕೊಡದ ರೇಂಜ್ ನಲ್ಲಿ ಮೆಗಾ ಆಪರೇಷನ್ ಮುಂದುವರೆದಿದೆ. ಟಿಎಂಸಿ ನಂತರ ಉದ್ಧವ್ ಸೇನೆ, ನೆಕ್ಸ್ಟ್ ಅಖಿಲೇಶ್ ಯಾದವ್ ಇರಬೇಕು ಅಂತ ಎಲ್ಲರೂ ಉತ್ತರ ಪ್ರದೇಶದ ಕಡೆ ನೋಡೋ ಹೊತ್ತಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲೇ ಆಪರೇಷನ್ ಸೌಂಡ್ ಕೇಳಿಸ್ತಾ ಇದೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಸುಮಾರು 5 ಶರದ್ ಪವಾರ್ ಎನ್ಸಿಪಿಯ ಎಂಪಿಗಳು NDAಗೆ ಬೆಂಬಲ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸುದ್ದಿಗೆ ಪುಷ್ಟಿ ಕೊಡೋ ಹಾಗೆ DCM ಹಾಗೂ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಹಾಗೂ ಪುತ್ರ ಪಾರ್ಥ್ ಪವಾರ್ ದೆಹಲಿಯಲ್ಲಿ ಅಮಿತ್ ಶಾ ಜೊತೆಗೆ ಮಹತ್ವದ ಮೀಟಿಂಗ್ ನಡೆಸಿರೋ ಫೋಟೋ ಒಂದು ವೈರಲ್ ಆಗ್ತಾ ಇದೆ. ಆದ್ರಿಂದ ಈ ಬೆಳವಣಿಗೆ ನಡೆಯೋದು ಆಲ್ಮೋಸ್ಟ್ ಕನ್ಫರ್ಮ್ ಎನ್ನಿಸ್ಕೊಳ್ತಾ ಇದೆ. ಅಲ್ಲಿಗೆ ಸೇಮ್ ಟು ಸೇಮ್ ಉದ್ಧವ್ ರೀತಿ ಶರದ್ ಪವಾರ್ ಜೊತೆಗೆ 3 ಎಂಪಿಗಳು ಮಾತ್ರ ಉಳಿದುಕೊಳ್ತಾರೆ. ಈಗ ಅವರ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಉದಯಿಸಿದೆ. ಉದ್ಧವ್ ಕಾಂಗ್ರೆಸ್ ಹಾದಿ ಹಿಡಿಯೋ ಹೊತ್ತಲ್ಲಿ ಶರದ್ ಪವಾರ್ ಅಳಿಯನ ಪಕ್ಷಕ್ಕೆ ಜೈ ಅನ್ನೋ ಮೂಲಕ NDA ಜೊತೆ ಸೇರೋ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಈಗ ಖುದ್ದು ಕಾಂಗ್ರೆಸ್ ಬುಡಕ್ಕೆ ಬಂದಿದೆ. ಮಿತ್ರ ಪಕ್ಷಗಳಲ್ಲಿ ಪೀಸ್ ಆದವರನ್ನ ಜೋಡಿಸೋ ಆಟದಲ್ಲಿ ತೊಡಗಿದ್ದ ಕಾಂಗ್ರೆಸ್ಗೆ ತಾವೇ ಪೀಸ್ ಆಗೋ ಭಯ ಶುರುವಾಗಿದೆ. ಅದು ಮಹಾರಾಷ್ಟ್ರದಲ್ಲೇ. ವಿದರ್ಭ ರೀಜನ್ ನಲ್ಲಿ ಸುಮಾರು 5 ಕಾಂಗ್ರೆಸ್ ಎಂಪಿಗಳು ಬಿಜೆಪಿ ಸೇರ್ಪಡೆಗೆ ಮನಸ್ಸು ಮಾಡಿದ್ದಾರೆ. ಮಾತುಕತೆಗಳು ನಡೆದಿವೆ ಅನ್ನೋ ರೀತಿಯ ಸುದ್ದಿಗಳು ಓಡಾಡ್ತಾ ಇದೆ. ಎಲ್ಲವೂ ಫೈನಲ್ ಆದ್ರೆ ಇವರೆಲ್ಲರೂ ಬಿಜೆಪಿ ಸಿಂಬಲ್ ನಲ್ಲೇ ಎಲೆಕ್ಷನ್ ಅನ್ನ ಎದುರಿಸಲಿದ್ದಾರೆ. ಮಹಾಯುತಿ ಹಿಂದೆಂದಿಗಿಂತ ಸ್ಟ್ರಾಂಗ್ ಆಗುತ್ತೆ. 2024ರ ಲೋಕಸಭೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅನುಭವಿಸಿದ್ದ ಹಿನ್ನಡೆ ಕೂಡ ರಿಕವರ್ ಆಗುತ್ತೆ ಅನ್ನೋ ರೇಂಜ್ ನಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ. ಈ ಆಂಗಲ್ ನಲ್ಲಿ ನೋಡಿದ್ರೆ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಪರೇಷನ್ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಅನಿಸ್ಕೊಳ್ತಾ ಇದೆ. ಈಗ ಈ ಆಡ್ ಆನ್ ನಂತರ ಲೆಕ್ಕ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಲೋಕಸಭೆ ಕಡೆ ನೋಡಿದ್ರೆ ಅಲ್ಲಿ 2/3 ಮೆಜಾರಿಟಿಗೆ 360 ಸದಸ್ಯ ಬಲ ಬೇಕಾಗುತ್ತೆ. ಬಿಜೆಪಿ ಸೇರಿದಂತೆ ಈ ಮುಂಚೆ ಇದ್ದ NDA ಲೆಕ್ಕ 293. ನಂತರ ಟಿಎಂಸಿ ರೆಬೆಲ್ಗಳು ಬೆಂಬಲ ಕೊಡ್ತಾ ಇದ್ದಂತೆ ಈ ಲೆಕ್ಕ 312ಕ್ಕೆ ಹೋಯಿತು. ಇದರ ಬೆನ್ನಲ್ಲೇ ಉದ್ಧವ್ ಸೇನಾ ನಾಯಕರು ಬರ್ತಾ ಇದ್ದ ಹಾಗೆ 318ಕ್ಕೆ ಏರಿಕೆ ಆಯ್ತು. ಈಗ NCPಯ 5 ಜನರು ಬಂದ್ರೆ ಲೆಕ್ಕ 323ಕ್ಕೆ ಹೋಗುತ್ತೆ. ಕಾಂಗ್ರೆಸ್ ನಾಯಕರ ಕತೆ ಇನ್ನೊಂದು ಹಂತದಲ್ಲಿ ಕನ್ಫರ್ಮ್ ಆದ್ರೆ ಹತ್ತತ್ರ 330 ರೀಚ್ ಆಗ್ತಾರೆ. ಇದರ ಜೊತೆಗೆ YSRCP ಹಾಗೂ DMKಯ 22 ಸದಸ್ಯ ಬೆಂಬಲ ಹಾಗೂ ಈಗ TVK ಸೇರಿರುವ ಮುಂಚೆ DMK ಜೊತೆಯಲ್ಲಿದ್ದವರ ಬೆಂಬಲವೂ ಸಿಕ್ತು ಅಂದ್ರೆ NDA ಬಲ ಸುಲಭವಾಗಿ 360 ಕ್ರಾಸ್ ಆಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಲೋಕಸಭೆಯಲ್ಲೂ 2/3 ಮೆಜಾರಿಟಿ ಗಳಿಸುವಲ್ಲಿ NDA ಯಶಸ್ವಿ ಆಗುತ್ತೆ. ನಂತರ ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳು ಏನೇ ಲಾಗ ಹಾಕಿದ್ರು ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇನ್ನು ರಾಜ್ಯಸಭೆ ಕಡೆ ನೋಡ್ತಾ ಹೋಗೋದಾದ್ರೆ ರೀಸೆಂಟ್ ಎಲೆಕ್ಷನ್ ನಲ್ಲಿ ಬಿಜೆಪಿ 12, TDP 3, NCP 1, NPP 1, ಜನಸೇನಾ 1 ಸೀಟ್ ಗಳಿಸುವ ಮೂಲಕ NDA ಸ್ಟ್ರೆಂತ್ 148ಕ್ಕೆ ತಲುಪಿತ್ತು. ಇದರ ಜೊತೆಗೆ ಟಿಎಂಸಿಯಲ್ಲಿ ರಾಜೀನಾಮೆ ನೀಡಿರೋ 3 ಸದಸ್ಯರು NDAಗೆ ಬೆಂಬಲ ನೀಡಿದ್ರೆ ಈ ಲೆಕ್ಕ 150 ಕ್ರಾಸ್ ಆಗ್ತಾ ಇತ್ತು. ಮೊನ್ನೆಯ ಜಾರ್ಖಂಡ್ ಎಲೆಕ್ಷನ್ ನಲ್ಲಿ 1 ಸದಸ್ಯ ಬಲ ಸಿಕ್ಕಿರೋದು ಈಗ ಇದಕ್ಕೆ ಆಡ್ ಆನ್ ಆಗಿ ಅಡ್ವಾಂಟೇಜ್ ಆಗ್ತಾ ಇದೆ. ರಾಜ್ಯಸಭೆಯಲ್ಲಿ 240 ಸೀಟ್ಗಳಿದ್ದು 5 ಖಾಲಿ ಇವೆ. ಈ ಲೆಕ್ಕದ ಪ್ರಕಾರ 2/3 ಮೆಜಾರಿಟಿ ಸಿಗಬೇಕು ಅಂದ್ರೆ NDA ಬಳಿ 160 ಸದಸ್ಯ ಬೆಂಬಲ ಇರಬೇಕಾಗುತ್ತೆ.
ಈಗ ಗೆದ್ದಿರುವ ಸೀಟ್ ಜೊತೆಗೆ YSRCP, UPPL, BJD, DMK ಬೆಂಬಲ ಸಿಕ್ಕಿದ್ರೆ ಲೆಕ್ಕ 168 ಕ್ರಾಸ್ ಆಗುತ್ತೆ. ಅಲ್ಲಿಗೆ ರಾಜ್ಯಸಭೆಯಲ್ಲೂ ಕೂಡ ಹಾದಿ ಸುಗಮ ಆಗುತ್ತೆ. ಅಂದಹಾಗೆ ಇದೆಲ್ಲವನ್ನ ಮಾಡ್ತಾ ಇರೋದು ಬಿಲ್ ಪಾಸ್ ಮಾಡೋ ಸಲುವಾಗಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈಗ ಹೊಸ್ತಿಲಲ್ಲಿರೋ ಬಿಲ್ ಅಂದ್ರೆ ಅದು ಡಿಲಿಮಿಟೇಷನ್. ಈ ಹಿಂದೆ ವಕ್ಫ್ ಬಿಲ್ ಕೂಡ ಹಲವು ಸಲ ಟೇಬಲ್ ಆಗಿ ಫೇಲ್ಯೂರ್ ಆಗಿ ನಂತರ ಪಾಸ್ ಆಗಿತ್ತು. ಈಗ ಮಹಿಳಾ ಮೀಸಲಾತಿ ಜಾರಿ ಮಾಡೋದಕ್ಕೂ ಮುನ್ನ ಅಗತ್ಯವಾಗಿರೋ ಡಿಲಿಮಿಟೇಷನ್ಗೆ ಈ ಹಿಂದೆ ಅಡ್ಡಗಾಲು ಹಾಕಿದ್ರು. ಅದರ ಪರಿಣಾಮ ಮಹಿಳಾ ರಿಸರ್ವೇಶನ್ಗೆ ವಿಪಕ್ಷಗಳು ಅಡ್ಡಗಾಲು ಹಾಕಿ ಬಿಟ್ವು ಅನ್ನೋ ರೀತಿ ಫ್ರೇಮ್ ಆಯ್ತು. ಸದ್ಯ NDA ಬಳಿ ಸದಸ್ಯ ಬಲವೂ ಇದೆ. ಅದರ ಜೊತೆಗೆ ಬಹುತೇಕ ಸದಸ್ಯರು ಗುಟ್ಟಾಗಿ ಅಂದ್ರೆ ವೋಟಿಂಗ್ ಟೈಮ್ ನಲ್ಲಿ ಅಡ್ಡ ಮತದಾನ ಮಾಡಿ ಬೆಂಬಲ ಸೂಚಿಸೋ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿಯ ಮಾಹಿತಿಗಳು ಬರ್ತಾ ಇವೆ. ಅಲ್ಲಿಗೆ ಈ ಬಾರಿ ಡಿಲಿಮಿಟೇಷನ್ ಬಿಲ್ ಮಂಡನೆಯಾದ್ರೆ ಪಾಸ್ ಆಗೋದು ಶತಸಿದ್ಧ ಎನ್ನಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಹಾಗೂ UCC ಬಿಲ್ಗಳು ಕೂಡ ಮಂಡನೆಯಾಗಿ ಪಾಸ್ ಆಗೋ ಸಾಧ್ಯತೆ ಇದೆ. ಆದ್ರೆ ಹಠಕ್ಕೆ ಬಿದ್ದಂತೆ ಪ್ರತಿದಿನವೂ ನಾಯಕರ ಸೇರ್ಪಡೆ ವಿಚಾರ ಹಾಗೂ ರೆಬೆಲ್ಗಳು ಹುಟ್ಟಿಕೊಳ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಇದಿಷ್ಟು ಬಿಲ್ ಮಾತ್ರ ಅಲ್ಲ, ಬೇರೆ ಇನ್ಯಾವುದಾದ್ರೂ ಬ್ರಹ್ಮಾಸ್ತ್ರ ಅನಿರೀಕ್ಷಿತವಾಗಿ ಅಪ್ಪಳಿಸಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ನಾರ್ಮಲ್ ಆಗಿ ಅದರ ಹಿಂಟ್ ಕೊಟ್ಟು ಗುಟ್ಟು ಬಿಟ್ಟು ಕೊಟ್ರೆ ಅದಕ್ಕೊಂದು ಹೊಸ ಕತೆ ಕಟ್ಟಿ ಅದನ್ನ ನೆಗೆಟಿವ್ ಆಗಿ ಬಿಂಬಿಸಿ ಹಂತ ಹಂತವಾಗಿ ಅದಕ್ಕೆ ತಡೆ ಹಾಕುವ ಕೆಲಸಗಳು ವಿಪಕ್ಷಗಳ ಕಡೆಯಿಂದ ಆಗ್ತಾ ಇರೋದಕ್ಕೆ ಕಳೆದ 12 ವರ್ಷಗಳಲ್ಲಿ ನೂರಾರು ಉದಾಹರಣೆಗಳಿವೆ. ಆದ್ರಿಂದ ಟೈಮ್ ಕೊಟ್ರೆ ಕೆಟ್ವಿ ಅನ್ನೋ ರೀತಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಆಗಿ ಮಹತ್ವದ ಬಿಲ್ಗಳನ್ನ ಪಾಸ್ ಮಾಡಿಕೊಂಡ್ರೆ ಮುಂದಿನ ಕೆಲಸ ಮಾಡೋದಕ್ಕೆ ಸುಲಭ ಆಗಲಿದೆ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ. ಈ ಕುತೂಹಲ ನಿರೀಕ್ಷೆಗಳಿಗೆ ಮಾನ್ಸೂನ್ ಸೆಷನ್ ನಲ್ಲಿ ತೆರೆ ಬೀಳೋ ಸಾಧ್ಯತೆ ಇದೆ. ಅಂದಹಾಗೆ ಈಗ ಎಲ್ಲರಲ್ಲಿರೋ ಅಂತಿಮ ಪ್ರಶ್ನೆ, ಬಿಜೆಪಿ ಮಾಡ್ತಾ ಇರೋದು ಸರಿನಾ? ಈ ರೀತಿ ಬೇರೆ ಬೇರೆ ಪಕ್ಷಗಳಿಂದ ನಾಯಕರನ್ನ ತಂದು ಅತಂತ್ರ ಸೃಷ್ಟಿ ಮಾಡ್ತಾ ಇದ್ದಾರಾ ಅನ್ನೋ ವಿಚಾರ ಚರ್ಚೆಯಲ್ಲಿದೆ. ಇದಕ್ಕೆ ಉತ್ತರ ನೋಡೋದಕ್ಕೆ ಹೋಗುವಾಗ ಕಳೆದ 12 ವರ್ಷಗಳಿಂದ ಮೋದಿ ಸರ್ಕಾರವನ್ನ ಉರುಳಿಸಿ ಅತಂತ್ರ ಸೃಷ್ಟಿ ಮಾಡೋದಕ್ಕೆ ಅದೆಷ್ಟೋ ವಿದೇಶಿ ಫಂಡ್ಗಳು ಬಂದಿವೆ, ಅದೆಂತೆಂತ ಅಜೆಂಡಾ ಹರಿಬಿಟ್ಟಿದ್ದಾರೆ, ಸತತ ಪ್ರಯತ್ನಗಳು ಮುಂದುವರಿತಾನೆ ಇದೆ. ಹೀಗಿರುವಾಗ ಅವರದ್ದೇ ಸ್ಟೈಲ್ ನಲ್ಲಿ ಅವರಿಗೆ ಉತ್ತರ ಕೊಡೋದ್ರಲ್ಲಿ ತಪ್ಪೇನು ಅನ್ನೋ ಪ್ರಶ್ನೆ ಕೂಡ ಜನರಿಂದ ಬರ್ತಾ ಇದೆ. ಅಲ್ಲದೆ ಈಗ ಇಷ್ಟೆಲ್ಲಾ ನಾಯಕರನ್ನ ಕೂಡಿಸ್ತಾ ಇರೋದರ ಹಿಂದೆ ಸ್ಪಷ್ಟ ಉದ್ದೇಶ ಇದೆ. ಅದು ಭಾರತಕ್ಕೆ ಪೂರಕವಾಗೋ ಬಿಲ್ಗಳನ್ನ ಪಾಸ್ ಮಾಡಬೇಕು ಅಂತ. ದೇಶಕ್ಕೆ ಪೂರಕವಾಗೋ ಬಿಲ್ಗಳನ್ನ ವಿರೋಧಿಸೋದೇ ಮೊದಲ ತಪ್ಪು. ಅಂಥದ್ರಲ್ಲಿ ಸದಾ ಓಲೈಕೆ ಹಾಗೂ ಇನ್ನಿತರ ಬೇಡದ ವಿಚಾರಗಳಿಗೆ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡೋ ಕೆಲಸ ನಿಲ್ಲೋದಿಲ್ಲ ಅಂದಾಗ ಈ ರೀತಿ ಮಾಡಿ ಆದ್ರೂ ಪರವಾಗಿಲ್ಲ, ಮೊದಲು ದೇಶವನ್ನ ಸರಿದಾರಿಗೆ ತರಬೇಕು ಅಂತ ಸಾಮಾನ್ಯ ಜ್ಞಾನ ಇರೋ ಭಾರತೀಯರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ NDA ಮುನ್ನುಗ್ತಾ ಇರೋ ಸ್ಪೀಡ್ಗೆ ಇಂಡಿ ಒಕ್ಕೂಟ ಚಿಂದೆ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ವಿಡಿಯೋ ಮಾಡೋ ಹೊತ್ತಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿತ್ತೋ ಅದೆಲ್ಲದರ ಅಪ್ಡೇಟ್ ಅನ್ನ ಮಾಡಿದ್ದೀವಿ. ಆದ್ರೆ ಸದ್ಯ ಪ್ರತಿ ಕ್ಷಣವೂ ಕೂಡ ಬೆಳವಣಿಗೆಗಳು, ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.